ಅಧ್ಯಕ್ಷರೇ, ತಾವು ತಂದಿರೋ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ಘೋಷಣೆ ಮಾಡಿ, ನಿನ್ನೆ ಒಂಥರ ರಾಜ ವೆಂಕಟಪ್ಪ ಅವ್ರದ್ದು ಸುದ್ದಿ ನಿಧಾನ ಹೊಂದಿದ್ದು ನಮಗೆ ಒಂಥರ ಶಾಕ್ ತಂತು. ನನಗೆ ನಂಬಕ್ಕೆ ಸಾಧ್ಯ ಆಗಲಿಲ್ಲ. ಏನಕ್ಕಂದರೆ ಒಂದು 15 ದಿನ 20 ದಿನ ಹಿಂದೆ ನಂತಾವು ಬಂದು ಅವ್ರು ಹೆಂಗೆ ನಂತಾವು ಬರೋರು ಅಂದರೆ ಕ್ಷೇತ್ರಕ್ಕೆ ಕೆಲಸಕ್ಕೆ ನಾವೆಲ್ಲೋ ಯಾರು ನಮ್ದಾಲು 4 ಬಾರಿ ಅವ್ರು MLA ಆಗಿದ್ದರು. 4 ಬಾರಿ MLA ಆದ್ರೂ ಅವ್ರಿಗೆ ಒಂಥರ ಏನು ಅಂತಾರ ಅನಿಸಿಲ್ಲ. ನಾನು 4 ಬಾರಿ MLA ಅಂತ ಕ್ಷೇತ್ರಕ್ಕೆ ಕೆಲಸಕ್ಕೆ ನಮ್ಮ ತಾವು ಅರ್ಜಿಗಳು ಹೆಂಗೆ ತರೋದಂದರೆ ಒಂಥರ ಬಗ್ಗೆ, ಸರ್ ನನಗೆ ಕ್ಷೇತ್ರದ ಕೆಲಸ ಇದ್ದೆ, ದಯಮಾಡಿ ಮಾಡಿಕೊಡಿ ಅಂತ. ನಾನು ಭಾಳ ಸತಿ ಅವ್ರಿಗೆ ಹೇಳಿದೆ, ಸರ್ ತಾವು 4 ಬಾರಿ MLA ಆಗಿದ್ದೀರಾ, ನನಗಿಂತ ಸೀನಿಯರ್ ತಾವು 94 ತಾವು ಗೆದ್ದಿರೋದು, ಭಾಳ ಸೀನಿಯರ್ ಆಗಿದ್ದೀರಾ, ಸ್ವಲ್ಪ ಏನಿರುತ್ತೆ ಕೆಲಸ ಮಾಡ್ಕೊಡ್ತೀವಿ. ಇಲ್ಲ ಸರ್ ನಮ್ಮ ಕ್ಷೇತ್ರದ ಕೆಲಸ ದಯಮಾಡಿ ಮಾಡಿಕೊಡ್ಬೇಕಂತ. ಆ ಥರ ಸಿಂಪಲ್ ಮನುಷ್ಯ ನಾನಂತೂ ರಾಜಕೀಯದಲ್ಲಿ ನೋಡೋಕ್ಕೆ ಸಾಧ್ಯ ಆಗಲ್ಲ. ಸೀನಿಯರ್ ಆಗಿ 4 ಬಾರಿ MLA ಆಗಿ 1 ಬಾರಿ MLA ಆದ ತಕ್ಷಣ ಅವ್ರು ಮಾತಾಡೋದು ಕಷ್ಟ ಆಗ್ತದೆ. ಹಿಂಗೆ ಕೆಲಸ ಮಾಡಿಲ್ಲ, ಹಂಗೆ ಕೆಲಸ ಮಾಡಿಲ್ಲ, ಇಂಥ ಮಾಡಿಕೊಟ್ರಿ ಅಂತ. ಅವತ್ತು ಯಾವತ್ತೂ ದೊಡ್ಡ ಮಾತಾಡಿಲ್ಲ. ಯಾವತ್ತಿದ್ರೂ ತಲೆ ಬಗ್ಸಿ, ಸರ್ ನನ್ನ ಕ್ಷೇತ್ರದ ಕೆಲಸ ದಯಮಾಡಿ ಮಾಡಿಕೊಡಿ ಅಂತಲೇ ಕೇಳ್ಕೊಳ್ತಾಯಿದ್ರು. ಇವತ್ತು ನಮ್ಮ ಬಿಟ್ಟು ನಮ್ಗೆ ಹೋಗಿದ್ದಾರೆ. ನಮಗೆಲ್ಲ ಭಾಳಷ್ಟು ನೋವು ತಂದಿದೆ. ನಾವು ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಪ್ರಚಾರಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಗಳು ಪ್ರಚಾರಕ್ಕೆ ಹೋಗಿದ್ದೀವಿ ಕ್ಷೇತ್ರಕ್ಕೆ. ಈ ಚುನಾವಣೆಯಲ್ಲಿ ಆ ಜನಸಾಗರ ನೋಡಿದ್ರೆ ನಮಗೊಂಥರ ಆಶ್ಚರ್ಯ ಆಯಿತು. ಅಷ್ಟು ಜನಪ್ರೀತಿಯನ್ನು ಅವ್ರು ಗೆಲ್ಲಿಸಿದ್ರು. ಅಲ್ಲೇ ನಮ್ಗೆ ಕಾಣ್ತೀವಿ ಬರೀ ಜನ ಎಷ್ಟು ಪ್ರೀತಿಸ್ತಾರೆ ಅಂತೇಳ್ಬಿಟ್ಟು. ಇವತ್ತು ಭಾಳ ಒಂದು ಮಹಾನ್ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ. ಇಷ್ಟೇ ನನ್ನ ಭಗವಂತಂತವ. ಇವತ್ತೆಲ್ಲ ನಾವು ಎಲ್ಲ ಹೋಗಲೇಬೇಕು, ಯಾರೂ ಇಲ್ಲಿ ಉಳಿಯೋಕ್ಕೆ ಸಾಧ್ಯ ಆಗೋಲ್ಲ. ಚಿಕ್ಕ ವಯಸ್ಸು ಅವ್ರದ್ದು, 67 ವರ್ಷ ಅಂದರೆ ದೊಡ್ಡ ವಯಸ್ಸೇನಿಲ್ಲ. ಚಿಕ್ಕ ವಯಸ್ಸಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರಂತ ಎಲ್ಲ ನಮಗೆ ನೋವನ್ನು ತಂದಿದ್ದಾನೆ. ಇಷ್ಟೇ ನಾನು ಭಗವಂತಂತ ಪ್ರಾರ್ಥನೆ ಮಾಡೋದು, ಈ ಆಗಿರೋದು ಘಟನೆನ ಅವ್ರ ಕುಟುಂಬಕ್ಕೆ ಸಹಿಸ್ಕೊಳ್ಳೋ ಶಕ್ತಿ ಕೊಳ್ಳಿ, ಅವ್ರ ಕ್ಷೇತ್ರ ಮತದಾರನ ಈ ಸಹಿಸ್ಕೊಳ್ಳೋ ಶಕ್ತಿ ಕೊಳ್ಳಿ ಅಂತ ಅವ್ರ ಭಗವಂತನ ಪ್ರಾರ್ಥನೆ ಮಾಡಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಪ್ರಿಯಾಂಕ್. ಮಾನ್ಯ ಅಧ್ಯಕ್ಷರೇ, ತಾವು ತಂದಂಥ ಸಂತಾಪ ಸೂಚನೆ ಬೆಂಬಲಿಸ್ತಾ, ರಾಜ ವೆಂಕಟಪ್ಪ ನಾಯಕ್ ಅವರು ನಮಗೆ ಬಿಟ್ಟು ಹೋಗಿದ್ದಾರೆ ಅಂದರೆ ನಂಬಕ್ಕಾಗ್ತಾಯಿಲ್ಲ. ಯಾಕಂದರೆ ಅವರು ನಮ್ಮ ಕುಟುಂಬಕ್ಕೆ ಭಾಳ ಬೇಕಾದವರು, ಸಮೀಪದಿಂದ. ನನಗಂತೂ ವೈಯಕ್ತಿಕವಾಗಿ ಅವರು ಹಿರಿಯ ಸಹೋದರರ ಥರ ಇದ್ದರು. ಅವರು ಭಾಳ ದೊಡ್ಡ ಮನಸ್ಸು ಅಧ್ಯಕ್ಷರೇ. ಅವರಿಗೆ ಯಾವುದಕ್ಕೂ ಇಲ್ಲ ಅಂತ ಇರಲಿಲ್ಲ. ಅವರ ಸಹಾಯ ಹಸ್ತ ಯಾವಾಗಲೂ ಮುಂದೆ ಮಾಡ್ತಾಯಿದ್ರು. ಯಾರಾದರೂ ಸಣ್ಣ ಪುಟ್ಟ ರೋಗ ಇದ್ದಾಗ ಒಂದು 10-20 ರೂಪಾಯಿ ಕೇಳಕ್ಕೆ ಬಂದಿದ್ದರೆ 50 ರೂಪಾಯಿ ಕೊಟ್ಟೆ ಕಳಿಸ್ತಾ ಇದ್ದ ವಿನಃ ಯಾರಿಗೂ ಇಲ್ಲ ಅಂತ ಇರಲಿಲ್ಲ. ಅವರ ಹೆಸರು ರಾಜ ವೆಂಕಟಪ್ಪ ನಾಯಕ್. ರಾಜ್ಯದ ಮನೆತನದಿಂದ ಬಂದರೂ ಕೂಡ ಪ್ರಜೆಯ ಜೊತೆ, ಜನರ ಜೊತೆ, ಶ್ರೀಸಾಮಾನ್ಯರ ಜೊತೆ ಬೆರೆತಂಥ ವ್ಯಕ್ತಿ ಅಧ್ಯಕ್ಷರೇ ಅವರು. ಅವರು ಕುಟುಂಬ ಅಪಾರವಾದಂಥ ಕೊಡುಗೆ ಇದೆ ಇತಿಹಾಸದಲ್ಲಿ. ಅವರು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ನಮ್ಮ ಭಾಗದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ಆಂಧ್ರ ಇರ್ಬೋದು, ನೆರೆ ತೆಲಂಗಾಣ ಇರ್ಬೋದು, ಅಲ್ಲೆಲ್ಲನೂ ಕೂಡ ಅವ್ರ ಬಗ್ಗೆ ಸಾಕಷ್ಟು ಕಥೆಗಳು ಹೇಳ್ತಾರೆ. ಅಂದರೆ ಫೋಕ್ ಟೇಲ್ಸ್ ಅಂತ ನಾವೇನು ಹೇಳ್ತೀವಿ, ಲೆಜೆಂಡ್ರಿ ಫೋಕ್ ಟೇಲ್ಸ್ ಅಂತ ಹೇಳ್ತೀವಿ. ಪಠ್ಯಪುಸ್ತಕದಲ್ಲೂ ಕೂಡ ಆ ಸಂಸ್ಥಾನದ ಬಗ್ಗೆ ಮತ್ತು ಅವರು ಏನು ಸಾಧನೆ ಮಾಡಿದರು ಬ್ರಿಟಿಷ್ ವಿರುದ್ಧ, ಅದ್ರ ಬಗ್ಗೆ ಪಠ್ಯಪುಸ್ತಕದಲ್ಲಿ ಕೂಡ ಪಾಠ ಇರ್ತಾಯಿತ್ತು ಅಧ್ಯಕ್ಷರೇ ನಾವು ಚಿಕ್ಕವರಿದ್ದಾಗ. ಮೊನ್ನೆ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದಾಗ ಸಾಕಷ್ಟು ಬದಲಾವಣೆಗಳಾಯಿತು. ಆವಾಗ ಈ ಪಾಠನೂ ಬಿಟ್ಟು ಹೋಗಿತ್ತು ಅಧ್ಯಕ್ಷರೇ. ನಾವು ಅಹೋರಾತ್ರಿ ಧರಣಿ ನಾವು ಬಸವಣ್ಣನವ್ರ ಬಗ್ಗೆ, ಬಾಬಾ ಸಾಹೇಬ್ರ ಬಗ್ಗೆ ಹಲವಾರು ವಿಚಾರ ತೊಗೊಂಡು ನಾವು ಅಹೋರಾತ್ರಿ ಧರಣಿ ನಾವು ಕಲಬುರಗಿನಲ್ಲಿ ಮಾಡಿದ್ವಿ. ನಾವು ಅವ್ರಿಗೆ ಕರೆಯೋದು ಮರ್ತೋಗಿತ್ತು. ನಾವು ಮಾಡ್ತಾಯಿದ್ದೀವಿ ಪ್ರತಿಭಟನೆ ಅಂತ ಹೇಳಿರಲಿಲ್ಲ. ಆದರೂ ಕೂಡ ಅವ್ರು ಬಂದು ಕೂತರು, ಇಡೀ ರಾತ್ರಿ ಬಂದು ಕೂತರು. ಆವಾಗ ಒಬ್ಬರು ಪ್ರಶ್ನವ್ರು ಕೇಳಿದ್ರು, ತಾವು ಯಾಕೆ ಬಂದು ಇಲ್ಲಿ ಕೂತಿದ್ದೀರಾ ಸರ್, ತಮ್ಮ ಮನೆತನದ ಪಠ್ಯಪುಸ್ತಕದಲ್ಲಿ ಬಿಟ್ಟು ಹೋಗಿದೆಯಲ್ಲ ಪಾಠ, ಅದಕ್ಕೆ ಬಂದು ಕೂತಿದ್ದೀರಾ ಅಂತ ಕೇಳಿದ್ರು. ಇಲ್ಲಪ್ಪ, ನಾವು ಯಾವ ಪುಸ್ತಕದಲ್ಲಿ ಅದು ನಮ್ಮ ಮನೆತನದ ಕತೆ ಇರಲಿ ಬಿಡಲಿ, ನಮ್ಮ ಸಾಧನೆ ಇರಲಿ ಬಿಡಲಿ, ಇವತ್ತೇನು ಬಸವಣ್ಣನವ್ರಿಗೆ ಆಗ್ತಾರೆ ಅನ್ಯಾಯ ಇರ್ಬೋದು, ಬಾಬಾ ಸಾಹೇಬ್ರಿಗೆ ಆಗ್ತಾರೆ ಅನ್ಯಾಯ ಇರ್ಬೋದು, ಇಂಥ ಮಹನೀಯರಿಗೆ ಆದಾಗೆ ನಾವು ಧ್ವನಿ ಎತ್ತಿಲ್ಲ ಅಂದರೆ ನಾವೆಲ್ಲ ಸಣ್ಣ ಪುಟ್ಟ ವ್ಯಕ್ತಿಗಳು. ನಮ್ಮದು ಇತಿಹಾಸದಲ್ಲಿ ವಿ ಆರ್ ಫುಟ್ ನೋಟ್ಸ್ ಆಫ್ ಹಿಸ್ಟ್ರಿ ಅಂತ ಹೇಳಿದ್ರು ಅವರು ಅವಾಗ. ಸೊ ಅಂಥ ದೊಡ್ಡ ವಿಶಾಲವಾದಂಥ ಹೃದಯ ಅವ್ರದ್ದು. ಮತ್ತು ನನಗೆ ಒಂದು 30 ವರ್ಷದ ಹಿಂದೆ
ಪಕ್ಷದ ಒಂದು ಜವಾಬ್ದಾರಿ ಕೊಟ್ಟಿದ್ರು. ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ನಮ್ಮ ಸ್ಟೇಟ್ ಸೆಕ್ರೆಟ್ರಿ ಮಾಡಿದ್ರು. ನನಗೆ ರಾಯಚೂರು ಉಸ್ತುವಾರಿ ಕೊಟ್ಟಿದ್ದರು ಅಧ್ಯಕ್ಷರೇ. ಅದರ ಜೊತೆಗೆ ಮೊದಲನೇ ಬಾರಿಗೆ ಸುರ್ಪುರು ಕೂಡ ಸೆಕ್ರೆಟ್ರಿಯಾಗಿ ನಾನು ಹೋದಾಗ ನನಗೆ ಏನೋ ಮಿನಿಸ್ಟರಿಗೂ ಕೊಡಲ್ಲ ಅಂಥ ಸ್ವಾಗತ ಆವಾಗ ಕೊಟ್ಟರು. ಮೆರವಣಿಗೆ ಮಾಡಿಸಿದ್ರು, ಬೈಕ್ ರ್ಯಾಲಿ ಮಾಡಿಸಿದ್ರು. ನಾನು ಹೇಳಿದೆ, ಸರ್ ಯಾರಾದರೂ ನೋಡಿದ್ರೆ ಜನ ಏನು ಅನ್ಕೊತಾರೆ, ಇಲ್ಲಪ್ಪ ನೀನು ಅವಾಗ ನಾನು ಬರೀ ಸ್ಟೇಟ್ ಜನರಲ್ ಸೆಕ್ರೆಟ್ರಿ ಆಗಿದ್ದೆ, ಇಲ್ಲ ನಿಂಗೆ ಮುಂದೆ ಭಾಳ ಒಳ್ಳೆಯ ಭವಿಷ್ಯ ಇದೆ, ಮತ್ತು ನೀನು ನಮ್ಮ ಲೀಡ್ರ್ ಮಗ ಬರ್ತಾ ಇದ್ದಾನಂದರೆ ಜನರಿಗೆ ಹೆಂಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು. ಆದರೆ ನನಗೂ ಕೂಡ ಎಲ್ಲೋ ಒಂದು ಕಡೆ ಅವರು ಪ್ರೋತ್ಸಾಹ ನೀಡಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅವ್ರದ್ದು ಕೂಡ ಸಾಕಷ್ಟು ಪ್ರೋತ್ಸಾಹ ಇದೆ ಅಧ್ಯಕ್ಷರೇ, ಅವರಿಗೆ ಪ್ರೇರಣೆ ಇದೆ ಅವರಿಗೆ. ಸೊ ಅದರಿಂದ ಇವತ್ತು ಅವರ ನನಗೆ ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅವ್ರ ಬಗ್ಗೆ ಅಂದರೆ, ಭಾಳಷ್ಟು ಜನ ಅವರ ಸರಳತೆ ಗೊತ್ತಿಲ್ಲ. ಮೊನ್ನೆ ಕೂಡ ಅವ್ರು ನನಗೆ ಫೋನ್ ಮಾಡಿದರು, ಏನಪ್ಪ ಇದು ಸ್ಟೇಟ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಕೊಟ್ಟಿದ್ದಾರೆ ನನಗೆ, ಏನು ಮಾಡ್ಬೋದು ಇದರಲ್ಲಿ, ನಮ್ಮ ಜನಕ್ಕೆ ಏನಾದರೂ ಹೆಲ್ಪ್ ಮಾಡ್ಬೋದಾ ಅಂತ. ಭಾಳ ಮುಗ್ಧ ವ್ಯಕ್ತಿ ಅಧ್ಯಕ್ಷರೇ ಅವರು. ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಹಿಂಗೆ ವೇರ್ ಹೌಸಿಂಗಿಗೆ ನಾವು ಲಾಜಿಸ್ಟಿಕ್ಸಿಗಿರ್ಬೋದು, ಬೇರೆ ಬೇರೆ ಇದಕ್ಕಿರ್ಬೋದು, ರೈತರಿಗಿರ್ಬೋದು ಮಾಡ್ಬೋದು ಅಂದಾಗ ಅವಾಗ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗಿ, ಇಲ್ಲ ನಮ್ಮ ಜನರಿಗೆ ಒಂದು ನೀಲಿ ನಕ್ಷೆ ಹಾಕಪ್ಪ ನಮ್ಮ ಭಾಗಕ್ಕೆ, ನಾವು ಖಂಡಿತವಾಗೂ ಇದನ್ನು ಅನುಷ್ಠಾನಕ್ಕೆ ತರೋದು ಜವಾಬ್ದಾರಿ ನಂದು ಆಗುತ್ತೆ ಅಂತ ಅವರು ಒಂದು ಕನಸನ್ನು ಕೂಡ ಕಂಡಿದ್ರು ಅಧ್ಯಕ್ಷ. ಸೊ ಹಾಗಾಗಿ ಇವತ್ತು ಅವರ ಸರಳತೆ ಮತ್ತು ಅವರ ದೊಡ್ಡ ಮನಸ್ಸು ಮತ್ತು ಅವರ ವ್ಯಕ್ತಿತ್ವವನ್ನು ನಾವು ನೋಡಿ ಭಾಳಷ್ಟು ಕಲಿಯೋದಿದೆ. ನಾನು ಹೇಳ್ದಂಗೆ ವೈಯಕ್ತಿಕವಾಗಿ ನನಗೆ ಕೂಡ ಭಾಳ ಒಂದು ದೊಡ್ಡ ಹಿನ್ನಡೆ. ಇವತ್ತು ಬರೀ ಅವರ ಸಮಾಜಕ್ಕೆ ಅಥವಾ ಅವ್ರ ಜನರಿಗೆ ಸೀಮಿತ ಇಲ್ಲ, ಎಲ್ಲರಿಗೂ ಕೂಡ ಅವರ ಅಗಲಿಕೆಯಿಂದ ಒಂದು ದೊಡ್ಡ ನಷ್ಟ ಆಗಿದೆ. ಮತ್ತು ವಿಶೇಷವಾಗಿ ನಮ್ಮ ಕುಟುಂಬಕ್ಕೂ ಕೂಡ ಭಾಳ ಒಂದು ದೊಡ್ಡ ಹಿನ್ನಡೆ ಆಗಿದೆ ಅಂತ ನಾನು ಹೇಳ್ತಾ, ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಈ ಕಷ್ಟ ಕಾಲದಲ್ಲಿ ದೇವರಿನ ಹೆಚ್ಚು ಶಕ್ತಿ ಕೊಡಲಿ ಅವರಿಗೆ ಅಂತ ಕೇಳ್ಕೊಳ್ಳುತ್ತಾ ತಮ್ಮ ಸೂಚನೆಯನ್ನು ಬೆಂಬಲಿಸಿ ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.